ಏನ್ ಹೇಳ್ತದೆ ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನೇ ನಿಧಿಯಂತೆ ಕಾಪಾಡಿಕೋ. ದೇವರ ವಾಕ್ಯ ಏನಿದೆ ಅಂತೆ, ಏನಿದೆ ಅಂತೆ ದೇವರ ವಾಕ್ಯ? ನಿಧಿ. ನಿಧಿ ಗೊತ್ತಾ? ಹಿಂದಿನ ಕಾಲದಲ್ಲಿ ಒಂದು ನಿಧಿ ಏನಾದ್ರು ಸಿಕ್ಕರೆ ಅದಕ್ಕೆ ರಕ್ತ ಕೊಡ್ಬೇಕಾಗಿತ್ತು ಅಲ್ಲ? ರಕ್ತ ಕೊಟ್ಟು ಪರಿಹಾರ ಕೊಟ್ಟು ಅದನ್ನು ತೆಗೆದುಕೊಳ್ಬೇಕು. ಕರೆಕ್ಟಾ? ರಕ್ತ ಕೊಟ್ಟು ಏನಾರು ನಿಧಿ ಸಿಕ್ಕಿದೆ ಅಂದ್ರೆ ಅದು ಕೇಳ್ತಿತ್ತು ಬಲಿ. ಒಂದು ಮನೆ ಕಟ್ಟಿದ್ರೆ ಅದಕ್ಕೆ ಬಲಿ ಕೊಡ್ಬೇಕು. ಒಂದು ಸಿನಿಮಾ ಟ್ಯಾಕ್ಸ್ ಕಟ್ಟಿದ್ರೆ ಅದಕ್ಕೆ ಬಲಿ ಕೊಡ್ಬೇಕು. ಏನ್ ಮಾಡಿದ್ರು ಬಲಿ ಕೊಡ್ಬೇಕಾಗಿತ್ತು ಅಲ್ಲ? ಆದ್ರೆ ಇವತ್ತು ನಮಗಾಗಿ ಬಲಿ ಯಾರಾದ್ರು? ನಮ್ಮನ್ನು ಆಶೀರ್ವದಿಸೋದಕ್ಕೋಸ್ಕರ ಯಾರು ಬಲಿ ಆದ್ರು? ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಯಾರು ಬಲಿ ಆದ್ರು? ಯೇಸು ಕ್ರಿಸ್ತನು ನಮಗಾಗಿ ಬಲಿಯಾಗಿದ್ದಾನೆ. ಅದಕ್ಕೆ ಆತನ ವಾಕ್ಯ ಎಂತದಂತೆ? ನಿಧಿ. ನಿಧಿ, ಟ್ರೆಸರ್. ಪ್ರೀತಿ ಸಿಸ್ಟರ್, ಪ್ಲೀಸ್ read one words, Proverbs 1:2-1. Proverbs 2:1. My son, if thou wilt receive my words and hide my commandments with thee. ನೋಡಿ, ನನ್ನ ಆಜ್ಞೆಗೆ ಒಳಗಾಗು ಅಂತ ಹೇಳ್ತದೆ. ಕನ್ನಡದಲ್ಲಿ ನನ್ನ ಆಜ್ಞೆಗಳನ್ನು ಕಾಪಾಡು ಅಂತ ಹೇಳ್ತದೆ. ಹೆಂಗೆ? ನಿಧಿಗಳಂತೆ. ಟ್ರೆಸರ್, ಗುಡ್, ಒಳ್ಳೆದನ್ನು ಕಾಪಾಡು ಅಂತ ಹೇಳ್ತದೆ. ನಾವು ಯಾವಾಗ ದೇವರ ವಾಕ್ಯಗಳನ್ನು ನಿಧಿಯಾಗಿ ಕಾಪಾಡ್ತೀಯೋ, ನೋಡಿ 2ನೇ ವಚನ ಹೇಳ್ತದೆ, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆ ಇಡು, ವಿವೇಕಕ್ಕಾಗಿ ಕೂಗಿಕೋ. ಯಾರ ಹತ್ರ ಬೇಡ್ಬೇಕಂತೆ ಬುದ್ಧಿ? ಯಾರ ಹತ್ರ ಬೇಡ್ಬೇಕು ವಿವೇಕ? ಇವತ್ತು ಎಷ್ಟೋ ಯೌವನಸ್ಥರು ವಿವೇಕ ಇಲ್ಲದೆ, ಜ್ಞಾನ ಇಲ್ಲದೆ ಮಾರ್ಗ ತಪ್ಪಿ ಹೋಗ್ತಾ ಇದ್ದಾರೆ ಅಲ್ವಾ? ಸಭೆಗೆ ನಾವು ಯಾಕೆ ಬರ್ತೀವಿ? ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ, ಹಣ ಸಂಪಾದನೆ ಮಾಡ್ಲಿಕ್ಕಲ್ಲ, ಯಾವ್ದಲ್ಲ, ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ. ದೇವರ ವಾಕ್ಯ ಜ್ಞಾನದ ಭಂಡಾರ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ನಾವು ಯಾವಾಗ ಕೇಳ್ತೀವೋ, ಅದನ್ನ ಕೈಗೊಳ್ತೀವೋ, ಅದನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ತೀವೋ, ಅದು ನಮಗೆ ಭಂಡಾರ. ಎಂತ ಭಂಡಾರ? ನಿಧಿ. ಹಲ್ಲೆಲೂಯಾ. ನಿನಗೆ ಬೇಕಾದದ್ದು ಯಾರು ಕೊಡೋದು? ವಾಕ್ಯ. ಈ ವಾಕ್ಯ ಎಷ್ಟು ನಂಬ್ತೀವಿ, ಅದು ಬೇಕಾದದ್ದು ನಿನಗೆ ಕೊಡ್ಲಿ ಪೋಷಣೆ ಮಾಡ್ತದೆ ಅದು. ಹಲ್ಲೆಲೂಯಾ. ಇವತ್ತು ನಮ್ಮ ಲೈಫನ್ನು ದೇವರು ಪೋಷಿಸ್ತಾ ಇದ್ದಾರೆ ಅಂದ್ರೆ ವಾಕ್ಯ. ಹಲ್ಲೆಲೂಯಾ. ಈ ವಾಕ್ಯ ಇಲ್ಲದೆ ನಮ್ಮ ಲೈಫಲ್ಲಿ ಏನು ನಡೆಯಲ್ಲ. ಅದಕ್ಕೆ 7ನೇ ವಚನ ಹೇಳ್ತಾನೆ, ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದ ನಡೆಯುವವರಿಗೆ ಪುರಾಣಿಯಾಗಿದ್ದು. ನೋಡಿ, ದೇವರ ವಾಕ್ಯ ಎಂತದಂತೆ? ಯಥಾರ್ಥ ಚಿತ್ತರಿಗೆ ಸುಜ್ಞಾನ. ಅಂದ್ರೆ ಜ್ಞಾನಕ್ಕಿಂತ ಸುಜ್ಞಾನ, ಇನ್ನೂ ಬುದ್ಧಿ ಕೊಡುತ್ತಂತೆ, ಇನ್ನೂ ವಿವೇಕ ಕೊಡ್ತದಂತೆ. ಇದನ್ನು ಕೈಗೊಳ್ಳದೆ ನಡೆಯೋರು ಎಷ್ಟೋ ಜನ ಹಾಳಾಗಿ ಬಿದ್ದು ಹೋಗಿರೋರು ಇದ್ದಾರೆ. ಎಷ್ಟೋ ಜನ ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಂಡಿರೋರು ಇದ್ದಾರೆ. ಕರೆಕ್ಟಾ? ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯ ಇಂಥದಂದ್ರೆ ತಿಳುವಳಿಕೆ ಕೊಡ್ತದೆ. ನಮ್ಮ ಆತ್ಮಕ್ಕೆ ಹೆಂಗಿದೆ ಅಂತೆ? ಅಂದವಾಗಿದೆ ಅಂತ. ವಾ, ಹಲ್ಲೆಲೂಯಾ. ನಮ್ಮ ಆತ್ಮಗಳಿಗೆ ಈ ವಾಕ್ಯ ಏನ್ ಮಾಡ್ತದೆ? ಭೂಷಣೆ ಮಾಡ್ತಾ ಇದೆ. ಭೂಷಣ ಅಂದ್ರೆ ಗೊತ್ತಲ್ಲ, ಸೌಂದರ್ಯತೆ ಕೊಡ್ತಾ ಇದೆ ನಮ್ಮ ಆತ್ಮ. ಅದಕ್ಕೆ ಜ್ಞಾನದ ವಾಕ್ಯವನ್ನು ನಾವು ಕೇಳಬೇಕು. ಸುಜ್ಞಾನದಿಂದ ನಾವು ಬದುಕಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2 ಜ್ಞಾನೋಕ್ತಿಯನ್ನು ದೇವರು ಆಶೀರ್ವಿಸಲಿ.